ಯಾವಾಗಲೂ ಹೋಗ್ತಾ ಬರ್ತಾ ತಗೋತಾನೆ ಇರ್ತೀನಿ. ಸೌಂಡ್ ಮಾಡ್ತಾ ಇದೆಯಲ್ಲೇ ನೀನೇನು ತಂದಿದ್ದೀವಿ? ಗಾಯ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಅಷ್ಟೇನು ವ್ಲಾಗ್ ಮಾಡಲ್ಲ, ಇಲ್ಲಿ ಒಂದು ಸ್ವಲ್ಪ ಶಾರ್ಟ್ ಬಿಟ್ಟು ತಗೋತೀನಿ. ಆಮೇಲೆ ಮನೆಗೆ ಹೋಗಿ ಏನು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಓಕೆ, ಏನು ಮಾಡ್ತಿದ್ದೀವಿ? ಸೊ ಅವತ್ತು ಹೇಳಿದ್ನಲ್ಲ ಗೈಸ್, 3 ಪೀಸ್ಗೆ ಹೋಗ್ತೀನಿ ಅಂತ ತಗೊಂಡಿದ್ದೀನಿ. ಇನ್ನು ಯಾವಾಗಲೂ ಹೋಗ್ತಾ ಬರ್ತಾ ತಗೋತಾನೆ ಇರ್ತೀನಿ. ರೆಗ್ಯುಲರಾಗಿ ಹೋಗ್ತೀನಿ ನಾನು ಇವಾಗ, ಅದಕ್ಕೆ ಅವತ್ತು ಟೇಸ್ಟ್ ಹೇಗಿತ್ತು ಇನ್ನೊಂದ್ಸಲಿ ಮಾಡ್ಕೊಂಡು ತಿನ್ನಬೇಕು. ವೆಜ್ ಫ್ಲೇವರ್ ಈ ಥರ ಇರಲಿಲ್ಲ. 5 ಪ್ಯಾಕೆಟ್ಸು ಇದೆ ಕಣೆ ಗೈಸ್. ಇದನ್ನು ತೊಗೊಳಕ್ಕೆ ಡಿಸೈಡ್ ಮಾಡಿದ್ದೀನಿ. ಬರೀ ಒಂದೇ ತೊಗೊಂಡಿದ್ದೆ, ಬೇಕಂದಾಗ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಬರೀ ಒಂದು ಪ್ಯಾಕೆಟ್ ತೊಗೊಂಡಿದ್ರೆ ಒಂದು ಖಾಲಿ ಆದ ತಕ್ಷಣ ಇನ್ನೊಂದು ಬೇಕು ಅನ್ಸೋದು. ಮತ್ತು ಯಾರು ಹೋಗ್ತಾರೆ ಸೂಪರ್ ಮಾರ್ಕೆಟ್ಗೆ ಒಂದೇ ಸರಿ ತೊಗೊಬಿಡಲ್ಲ. ದೊಡ್ಡ ಬ್ಯಾಗ್ ಬೇಕಿತ್ತು. ನಾನು ಅದು ಹೇಳ್ಕೊಂಬರೋಣ ಅಂದ್ಕೊಂಡೆ, ಲಾಕ್ ಮಾಡಿಬಿಟ್ಟಿದ್ದಾರೆ. ಗ್ಲಾಸ್ ಹೊಡೆದೋಗುತ್ತೆ, ಬೇಡ ಮೆತ್ತಿಗಿಡು ಕೊಡೋಣ ಇಕ್ತೀನಿ. ನೋಡಿ ಗೈಸ್, ಅಲ್ಲ ಮನೆ ಪಕ್ಕದಲ್ಲಿ ಹೇಳ್ತಾರೋ ಗೈಸ್. ಯಾವಾಗ ನನಗೆ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ, ನಾನು ಕಾಯ್ತಾ ಇದ್ದೀನಿ. ಸುಮ್ಮನೆ ಒಂದು ರೌಂಡ್ ಆಗ್ತಾ ಇರ್ತಾಳೆ, ಫೋನ್ ಮಾಡಬೇಕು. ಯಾವಾಗ ಇಟ್ಕೊಂಡ್ಬರ್ತೀವಿ ಒಂದು 2-3 ಪ್ಯಾಕೆಟ್ ಬೇಗ ಬೇಗಲ್ರು. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ನೆನ್ನೆ ರಾತ್ರಿ ಬಂದ್ವಿ. ಏನು ಕತ್ಲೆಲ್ಲಿ ತೋರಿಸೋದು ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಸೊ ಇವಾಗ ಬನ್ನಿ, ಇಲ್ಲಿ ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಇದನ್ನು ತೋರಿಸ್ಬಿಡ್ತೀನಿ. ಫ್ರೂಟಿ ತೊಗೊಂಡ್ವಿ, ಲೈಕ್ 2 ಲೀಟರ್ಸ್ದು. ಇದು ಬಂದಿದ್ದ ತಕ್ಷಣ ನೋಡಿ ಇಲ್ಲಿ ಅರ್ಧ ಕುಡಿದ್ಬಿಟ್ಟಿವಿ. ಅರ್ಧ ಒಂದಿಷ್ಟು ನಾನು ಕುಡ್ದಿರೋದಲ್ಲ, ಅವ್ಳು ಕುಡ್ದಿರೋದು. ಪೇಷನ್ಸ್ ಇರೋಲ್ಲ ಅವಳಿಗೆ, ಬಂದ ತಕ್ಷಣ ಅವಳು ಟೇಸ್ಟ್ ಮಾಡಿಬಿಡ್ಬೇಕು. ಸೊ ಇದೊಂದು 2 ಡೇಸಿಗೆ ಬರೋಲ್ಲ. ಏನು ಮಾಡ್ತೀವಿ ಗೊತ್ತಾ, ಹೋಗ್ತೀವಿ, ಫ್ರಿಜ್ ತೆಗಿತೀವಿ, ಕುಡಿತೀವಿ. ಹೋಗ್ತೀವಿ 7 ಗಂಟೆ ಅವಳು ತಿಂದಿಸ್ತೀನಿ, ನಾನೇ ಹೋಗ್ತೀನಿ, ಫ್ರಿಜ್ ತೆಗಿತೀನಿ, ಕುಡಿತೀನಿ. ಬಂದ್ಬಿಟ್ಟು ಇನ್ನೊಂಚೂರು ಕುಡ್ಕೊಂಡು ಹೋದ್ಲು. ನನಗೆಲ್ಲಿ ಬ್ಲಾಗ್ ಮಾಡೋಕ್ಕೆ ಬಿಡ್ತಾಳೆ ಹೇಳಿ. ಸೊ ಏನು ಹೇಳ್ತಿದ್ನಲ್ಲ, ಅದೇ ಖಾಲಿ ಆಗಿಬಿಡುತ್ತೆ ಅಂತ 2 ಡೇಸಲ್ಲಿ. ಬಟ್ ಸ್ಟಿಲ್ ಸೊ ನೋಡಿ, ಫ್ರೂಟಿ ತೊಗೊಂಬಂದೆ. ಆಮೇಲೆ ನೆಕ್ಸ್ಟ್ ಇದನ್ನ ಕೆಳಗಡೆ ಇಡೋಣ. ನೆಕ್ಸ್ಟ್ ಏನು ಅಂದರೆ ಇದನ್ನು ಓಪನ್ ಮಾಡ್ತೀನಿ. ಟು ಬಿ ಫ್ರ್ಯಾಂಕ್, ನಾವೇನೋ ತರಕ್ಕೆ ಹೋಗಿದ್ದು, ಇದನ್ನೆಲ್ಲ ತೊಗೊಂಬಂದಿದ್ದೀವಿ. ಏನು ತರಕ್ಕೆ ಹೋಗಿದ್ವಿ ಅಂತ ಲಾಸ್ಟಿಗೆ ತೋರಿಸ್ತೀನಿ. ನೆಕ್ಸ್ಟ್ ಗೈಸ್, ಪೆಂಗು ಮ್ಯಾಡ್ ಆ್ಯಂಗಲ್ಸ್ ವೆರಿ ಪೆರಿ ಇದನ್ನು 3 ತೊಗೊಂಬಂದ್ವಿ. 3 ಹೇಗೆ ಅಂದರೆ ಬೈ 2 get 1 ಫ್ರೀ. ವೆರಿ ಪೆರಿ ಅಂದ ತಕ್ಷಣ ಎತ್ಕೊಂಡ್ಬಂದ್ಬಿಟ್ವಿ, ಸ್ಪೈಸಿ ಇರುತ್ತೆ ಅಂತ. ಒಂದು ಸೈಡಲ್ಲಿ ಇಡೋಣ. ಸೊ ನೆಕ್ಸ್ಟ್ 5 ಪೀಸ್ ಒಂದೇ ಒಂದು ತಗೊಂಡು ಇಟ್ಕೊಂಡಿದ್ದೆ. ಸೊ ಆಮೇಲೆ ಅಂದ್ಕೊಂಡೆ ಯಾವಾಗಲೂ ಹೋಗಿ ತರಬೇಕಾಗುತ್ತಲ್ಲ ಅಂದ್ಬಿಟ್ಟು ಫುಲ್ಲು ಪ್ಯಾಕೆಟೇ ಇತ್ತು. ಅಲ್ಲಿ ಸೈಡಲ್ಲಿ ಫಸ್ಟ್ ನಾನು ನೋಡೇನ ಮೇಲೆ, ನಾನು ಬರೀ ಸ್ಮಾಲ್ ಪ್ಯಾಕೆಟ್ಸ್ ನೋಡಿದ್ದೆ. ಆಮೇಲೆ ಒಂಚೂರು ಸೈಡಲ್ಲಿ ಬರಬೇಕಾದ್ರೆ ಒಂದು ಫುಲ್ಲು ಟ್ರೇ ತುಂಬ ಇಟ್ಟಿದ್ರು, ಬೇರೆ ಫ್ಲೇವರು, ವೆಜ್ ಫ್ಲೇವರ್ ಇಟ್ಟಿದ್ರು. ಸೊ ಒಂಚೂರು ಆಮೇಲೆ ವಾಪಸ್ ಹೋಗಿ ನೋಡಿದ್ರೆ ಫುಲ್ ಪ್ಯಾಕೆಟೇ ಇತ್ತು. 1-2 ಸಲ ಯೋಚನೆ ಮಾಡಿದೆ, ಯಾರು ಪದೇ ಹೋಗ್ತಿರ್ತಾರೆ ಅಂತ. ಸೊ ಹೋಗಿ ತೊಗೊಂಬಂದೆ. ಹೋಗಿ ಸ್ಪೈಸಿ ಕಿಮ್ಚಿ ನೂಡಲ್ಸ್, ಸ್ಪೈಸಿ ಕೊರಿಯನ್ ರಾಮನ್. ಇವಾಗ ನೆಮ್ಮದಿಯಾಗಿ ಯಾವಾಗ ಬೇಕಾದ್ರೂ ತಿನ್ಬೋದು. ಸೊ ಹ್ಯಾಪಿ. ಆವಾಗ ಅಂದ್ತಾರೆ ನಾನು ಒಂದ್ಸಲಿ ಟ್ರೈ ಮಾಡಿ ನನಗೆ ಟೇಸ್ಟ್ ಇಷ್ಟ ಆಗೋಯ್ತಾ, ಇನ್ನು ಅದು ಬೋರ್ ಆಗೋದಂಗ ತಿಂತಾಯಿರ್ತೀನಿ. ಬೋರ್ ಆದಮೇಲೆ ಒಂಚೂರು ಗ್ಯಾಪ್ ಬಿಟ್ಬಿಟ್ಟು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೋತೀನಿ. ಹಾಗೆ ನಾನು ಮಾಡೋದು ಆಲ್ಫ್ರೆಡೋ ಪಾಸ್ತಾ ನಾನೇ ಮಾಡ್ಕೋತೀನಿ. ಆಚೆ ಹೋದಾಗಲೂ ಅದನ್ನೇ ಆರ್ಡ್ರ್ ಮಾಡ್ತೀನಿ. ಮನೇಲಿ ಅದು ಕ್ರೇವಿಂಗ್ಸ್ ಆದರೆ ನಾನೇ ಮಾಡ್ಕೋತೀನಿ ಆ ಥರ.
ತೊಗೊಂಬಂದೆ. ನೆಕ್ಸ್ಟು ಗೈಸ್ ನ್ಯೂಟ್ರಿ ಚಾಯ್ಸ್. ಬಿಕಾಸ್ ಇದು ನನಗಲ್ಲ ನಮ್ಮ ಮಕ್ಕಳಿಗೆ. ಅವಳು ಯೂಶ್ವಲಿ ಬಿಸ್ಕೆಟ್ಗೆ ಕಾಫಿಗೆ ಎಲ್ಲದಕ್ಕೂ ಬಿಸ್ಕೆಟ್ ಡಿಪ್ ಮಾಡ್ಕೊಂಡು ತಿಂತಾಳೆ. ಸೊ ಏನೇನು ಓಲ್ಡ್ ಪ್ಯಾಕೆಟ್ ತೊಗೊಂಬಂದಿದ್ದಾಳೆ. ಬಿಕಾಸ್ ಇದು ಅಷ್ಟು ಬೇಗ ಖಾಲಿ ಆಗುತ್ತೆ. ಆಮೇಲೆ ಡೈಲಿ ಕಾಫಿ ಕುಡಿಯೋದ್ರಿಂದ ದೊಡ್ಡ ಪ್ಯಾಕೆಟ್ ಬೇಕಿತ್ತು. ಸೊ ಇದೊಂದು ತೊಗೊಂಬಂದ್ವಿ. ಇದಾದಮೇಲೆ ಓಕೆ, ಇದು ಏನು ಕೊರಿಯಂಡರ್ ಪೌಡರು ಮನೆಗೆ ಖಾಲಿ ಆಗಿತ್ತು, ಬೇಕಿತ್ತಂತೆ. ಸೊ ನೆಕ್ಸ್ಟು ಇದರೊಳಗಡೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಯಾವುದೋ ಕಾಳು ಗೈಸ್, ಮೂಂಗ್ ದಾಲ್ ಅಂತೆ. ಸೊ ಇದೊಂದು ತೊಗೊಂಬಂದಿದ್ವಿ. ಇದರೊಳಗಡೆ ಇದೆ ಅದು. ಸೊ ಇದೇನು ಮನೆ ಯೂಸ್. ಓಕೆನಾ. ನೆಕ್ಸ್ಟ್ ನೂಡಲ್ಸ್. ಸೊ ಈ ನೂಡಲ್ಸ್ನ ನಾವು ಹೇಗೆ ಬೇಕಾಗೆ ನಮ್ಮ ಟೇಸ್ಟ್ ಪ್ರಕಾರ ಮಾಡ್ಕೊಂಡು ತಿನ್ನೋಣ. ಸೊ ಈ ನೂಡಲ್ಸ್ ಪ್ಯಾಕೆಟ್ ತೊಗೊಂಬಂದ್ವಿ 2. ಸೊ ಇಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಅನಿಸುತ್ತೆ. ಸೊ ಇವೆರಡು ತೊಗೊಂಬಂದ್ವಿ. ಆಮೇಲೆ ನೆಕ್ಸ್ಟು ತಂದೂರಿ ಮಯೋನಿ. ಸೊ ಏನಾದರೂ ರೋಲ್ ಸ್ಯಾಂಡ್ವಿಚಸ್ ಎಲ್ಲ ಮಾಡಿದ್ರೆ ಹಾಕೊಂಡು ತಿನ್ನೋಣ ಅಂತ. ಸಲ ತಂದಿದ್ದೆ ಗೈಸ್ ನಾನು 2 ಪ್ಯಾಕೆಟ್, ಅದರಲ್ಲೂ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ತೊಗೊಂಬಂದಿದ್ದೆ. ಲಿಟ್ರೇ ಇಲ್ಲ, ಒಂದು ಪ್ಯಾಕೆಟ್ ಇಟ್ಟಿಗೆ ಹಾಫು ಖಾಲಿ ಆಗಿರಲಿಲ್ಲ. ಇನ್ನೊಂದು ಪ್ಯಾಕೆಟ್ ಎಕ್ಸ್ಪೈರಿ ಆಯಿತು, ಬಿಸಾಕಿದ್ವಿ. ಯಾವಾಗಲೂ ಒಂದ್ಸಲಿ ಮಾಡ್ಕೊಂಡು ತಿಂತೀವಿ. ಸೊ ಇದು ನೋಡ್ಕೊಳ್ಳಿ, ಬೇಕಿದ್ದರೆ ಇನ್ನೊಂದು 6 ಮಂತ್ಸ್ ಆದ್ರೂ ಎಷ್ಟು ಖಾಲಿ ಆಗಿರುತ್ತೆ. ಒಂದು 2-3 ಸಲ ಮಾಡ್ಕೊಂಡು ತಿಂತೀವಿ ಅಷ್ಟೇ. ನೆಕ್ಸ್ಟು ಇವೆಲ್ಲ ಖಾಲಿ ಆಗಿತ್ತು. ನಮಗೆ ಅವತ್ತಿಂದ ತರೋಣ ಅಂತ ಇದ್ಲು. ಸೋಯಾ ಸಾಸು, ಇದು ರೆಡ್ ಚಿಲ್ಲಿ, ಇದು ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸ್. ಸೊ ಈ 3 ತೊಗೊಂಡಿದ್ದೀವಿ. ಬಿಕಾಸ್ ನಾನು ನೂಡಲ್ಸ್ ತಂದಿದ್ದೀವಲ್ವಾ, ಇದು ಬೇಕೇ ಬೇಕಾಗುತ್ತೆ. ಇಲ್ಲ ಅಂದರೆ ಫ್ಲೇವರೇ ಇರಲ್ಲ. ಅದಕ್ಕೆ 3 ತೊಗೊಂಬಂದ್ವಿ. ಸೊ ಇದು ಇಲ್ಲಿಡೋಣ, ಇಲ್ಲಿಟ್ಟು ಬಿದ್ದೋದ್ರೆ ಕಷ್ಟ. ಆಮೇಲೆ ಸೊ ಮೇನ್ ಥಿಂಗ್, ನಾವು ಬರೀ ಹೋಗಿದ್ದು ಏನು ತರಕ್ಕೆ ಗೊತ್ತಾ ಗಾಯ್ಸ್? ಇದನ್ನ ತರಕ್ಕೆ ನಾವು ಹೋಗಿದ್ದು. ಸೊ ಇದನ್ನೆಲ್ಲ ತಗೊಂಬರ ಹೆಂಡಪ್ ಆಗೋದ್ವಿ. ತೋರಿಸ್ತೀನಿ ನೋಡಿ. ಗ್ಲಾಸ್ ಬೇಕಿತ್ತು ನಮಗೆ. ಈ ಸೈಡಲ್ಲಿ ಇಟ್ಬಿಡ್ತೀನಿ ನೋಡಿ. ಈ ಥರ ಗ್ಲಾಸ್ ಬೇಕಿತ್ತು ನಮಗೆ. ಸೊ ಇದನ್ನ ತರಕ್ಕೆ ಹೋಗಿ ಇದನ್ನೆಲ್ಲ ಎಂಡಪ್ ಆಗೋದು. ಏನು ಚೆನ್ನಾಗಿದೆ ಅಲ್ಲ. 6 ಪೀಸಸ್ ಇದೆ. 1 2 3 5 6. ಓ ಮೈ ಗಾಡ್, ಭಯಪ್ಪ ಹ್ಯಾಂಡಲ್ ಮಾಡೋಕ್ಕೆ. ನಂಗೆ ಗ್ಲಾಸ್ ಐಟಮ್ಸ್ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ. ಆಕ್ಸಿಡೆಂಟಾಗಿ ಒಂದು ಟಚ್ ಆಗಿಬಿಡ್ತೋದ್ರೆ ನಮ್ಗೆ ಸಕ್ಕೋದು ಇಷ್ಟ ಆಗಿದೆ. ಏನಿದೆ ನೋಡಿ, ತೊಳೆದಿದ್ರೆ ಇದಕ್ಕೆ ಜ್ಯೂಸ್ ಹಾಕೊಂಡು ಕುಡಿದ್ಬಿಡ್ತೈತೆ. ಇವಾಗಲೇ ಇವುಗಳನ್ನ ಕರೆದ್ರೆ ಹೋಗಿದ್ದಾಳೆ. ಸೊ ಇದನ್ನು ತರಕ್ಕೆ ಹೋಗಿದ್ದಿದ್ದು ನಾವು. ಮೇನ್ ತಿಂಗಿ ತೊಗೊಂಡು ಬಂದ್ಬೇಡ ಅಂತ ಹೋದ್ವಿ. ಆಮೇಲೆ ಕಣ್ಣಿಗೆ ಇದೆಲ್ಲ ಕಾಣಿಸ್ತು, ಬೇಕಲ್ಲ ಅಂದ್ಬಿಟ್ಟು ತೊಗೊಂಬಂದ್ವಿ ಅಷ್ಟೇ. ಸೊ ನೋಡಿದ್ರಲ್ಲ ಗೈಸ್, ಇಷ್ಟೇ ನಾನು ಅಲ್ಲಿಂದ ತೊಗೊಂಬಂದಿದ್ದು. ಒಂದ್ಸಲಿ ವ್ಲಾಗಲ್ಲಿ ಹೇಳಿದ್ರಿ, ಹಾಗಂದ್ರೆ ನೀವು ವ್ಲಾಗ್ ಮಾಡಿದ್ರಿ ಏನು ತೊಗೊಂಡ್ರಿ ಅಂತಲೇ ತೋರಿಸ್ಲಿಲ್ಲ ಅಂತ. ಸೊ ಅಂದ್ಕೊಂಡು ಕರೆಕ್ಟ್ ಅಲ್ವಾ ಅಂದ್ಬಿಟ್ಟು ಈ ಸಲ ಏನೇನು ತೊಗೊಂಬಂದೆಲ್ಲ ತೋರಿಸಿದ್ದೀನಿ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.